ಹೇ ಎವ್ರಿವನ್, ವೆಲ್ಕಮ್ ಟು ಮೈ ಅನದರ್ ಬ್ಲಾಗ್. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ. ಇವಾಗ ಏನಿದೆ, ಫಸ್ಟ್ ಟೈಮ್ ನಾನು ಸ್ಕೂಲಲ್ಲಿ ಡೈರೆಕ್ಟಾಗಿ ಶೂಟ್ ಮಾಡ್ತಾ ಇದ್ದೀನಿ. ಮನೆಯಲ್ಲಿ ಇಲ್ಲ, ಯಾಕಂದರೆ ಇವತ್ತು ಭೂಮಿ ಸ್ಪೋರ್ಟ್ ಡೇಸ್ ಇದ್ದಾವೆ. ಸೊ ಅದಕ್ಕಾಗಿ ನಮಗೆ ಪ್ಯಾರೆಂಟ್ಸ್ ಕೂಡ ಕರೆದಿದ್ರು. ಯಾಕಂದರೆ ಪ್ಯಾರೆಂಟ್ಸ್ ಮತ್ತಂದರೆ ಡಾಟರ್ಸ್ ಅಂದರೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಅಂದಿದ್ರು. ಸೊ ಆ ಕಾರಣದಿಂದ ನಾನು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡು ಬೇಗನೆ ಹೊರಟು ಹೋಗಿದ್ದೆ. ಟೈಮ್ ಎಷ್ಟಂದರೆ 9 ಗಂಟೆ ಆಗಿತ್ತು ಅಂದಿದ್ರು. ಬಟ್ ನಾನು ಭೂಮಿಗೆ 9:30 ಗಂಟೆ ಆಗಿತ್ತು, ಯಾಕಂದರೆ ಸ್ವಲ್ಪ ಲೇಟ್ ಆಯಿತು. ಬಟ್ ಅಲ್ಲಿ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ. ಸೊ ಬೇಗನೆ ಹೋದರೂ ಕೂಡ ಏನೂ ಸ್ಟಾರ್ಟ್ ಆಗಿದ್ದಿಲ್ಲ. ಬಟ್ ಇವಾಗ ನಾವು ಬಂದಮೇಲೆ ಸ್ಟಾರ್ಟ್ ಆಯಿತು. ಸೊ ಆ ಭೂಮಿಯಿಂದ ಸೆಕೆಂಡ್ ಇತ್ತು. ಸೊ ಸ್ಪೋರ್ಟ್ ತುಂಬ ಚೆನ್ನಾಗಿ ಆಡಿದ್ರು. ಅವಳಿಗೂ ಕೂಡ ಪ್ರೈಸ್ ಕೊಟ್ಟರು. ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಳೆ ನಮ್ಮ ಭೂಮಿಕಾ. ಸೊ ನೋಡ್ಬೋದಾ, ಎಲ್ಲ ಚಿಟ್ಟು ಪುಟಾಣಿಗಳು ತುಂಬ ಚೆನ್ನಾಗಿ ಆಡ್ತಾಯಿದ್ರು. ಅವ್ರ ಆಟ ನೋಡಿ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಾಯಿದ್ರು. ಅವರಿಗೆ ಚೆನ್ನಾಗಿ ಮೋಟಿವೇಟ್ ಮಾಡಿಕೊಂಡು ತುಂಬ ಚೆನ್ನಾಗಿ ಕಾರ್ಯಕ್ರಮ ನಡೆಸ್ಬೋದು. ಎಲ್ಲ ಚಿಕ್ಕ ಮಕ್ಕಳು ನಾ ಗೆಲ್ಲಬೇಕು ನೀ ಗೆಲ್ಲಬೇಕು ಅಂತ ತುಂಬ ಚೆನ್ನಾಗಿ ಸಣ್ಣ ವಯಸ್ಸಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಬಟ್ ನಾನು ಇಷ್ಟು ಚಿಕ್ಕವಳಿದ್ದಾಗ ಇಷ್ಟೊಂದು ಟ್ಯಾಲೆಂಟ್ ಇದ್ದೇ ಇಲ್ಲ ಅಂತ ಗೊತ್ತಿಲ್ಲ. ಬಟ್ ಎಲ್ಲ ಹುಡುಗರು ತುಂಬಾ ಟ್ಯಾಲೆಂಟೆಡ್ ಇದ್ದರು. ನಾನು ಎಲ್ಲ ಹುಡುಗರು ಸ್ವಲ್ಪ ಶೂಟ್ ಮಾಡಿದ್ದೀನಿ. ನೀವು ಕೂಡ ನೋಡಿ ಎಂಜಾಯ್ ಮಾಡ್ಬೋದು ಅಂತ. ಸೊ ಈ ಬ್ಲಾಗ್ ಯಾರು ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಒಂದು ಲೈಕ್ ತಿಳಿಸಿ, ಮತ್ತಂದರೆ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಚಿಕ್ಕ ಮಕ್ಕಳ ಆಟ ನೋಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಭೂಮಿಕಾನ್ ಟೈಮಿಗೆ ನಾನು ಜಾಸ್ತಿ ವಿಡಿಯೋ ತೆಗೋಕ್ಕೆ ಆಗಲಿಲ್ಲ. ಈ ಥರ ಸ್ಕಿಪ್ ಆಗಿಬಿಡ್ತು. ಯಾಕಂದರೆ RVP ಕರ್ಕೊಂಡು ಹೋಗಿದ್ದೆ. ಬಟ್ ಅಲ್ಲಿ ಏನೋ ಅವಳಿಗೆ ಕೂಡ ಸಪೋರ್ಟ್ ಮಾಡೋದಿತ್ತು. ಸೊ ಆ ಕಾರಣದಿಂದ ಸ್ವಲ್ಪ ಸ್ಕಿಪ್ ಆಯಿತು. ಬಟ್ ಹೋಗುವಾಗ ಚೆನ್ನಾಗಿ ನಾನು ಶೂಟ್ ಮಾಡಿದೆ. ಅದು ಬಾಲ್ ಇತ್ತಲ್ಲ, ಆ ಗ್ಲಾಸ್ನ ಹಿಡ್ಕೊಂಡು ತಳಗೆ ಬೀಳಿಸ್ದೇನೆ ಹೋಗಬೇಕಿತ್ತು. ಇದು ಪಾಸಿಂಗ್ ಬಾಲ್ ಇದೆ. ಸೊ ಒಂದಾಗನ ಒಂದು ಪಾಸ್ ಮಾಡಬೇಕಂತ ತುಂಬ ಚೆನ್ನಾಗಿ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್ ಇದ್ದು ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ನೋಡೋಕ್ಕೆ. ನಾವು ನೋಡ್ತಾ ಇದ್ದೀವಿ ಆಟದಲ್ಲಿ ತುಂಬ ಡಿಫ್ರೆಂಟ್ ಆ್ಯಕ್ಟಿವಿಟೀಸ್. ಮತ್ತಂದ್ರೆ ಇದೇನಿದೆ ಅಂದರೆ ಪ್ಯಾರೆಂಟ್ಸ್ ಆಟ ಇತ್ತು. ಅಂದರೆ ಪ್ಯಾರೆಂಟ್ಸ್ ಅಂದರೆ ತಂದೆಗರಿದ್ದರೆ ಇದು ಹಗ್ಗ ಜಗ್ಗ ಆಟ ಇತ್ತು. ಯಾರು ಕಡೆದಿಂದ ಹಗ್ಗ ಎಲ್ಲರೂ ಬಂದುಬಿಡ್ತಾರೆ ಅವ್ರು ಔಟ್ ಅಂತ. ಬಟ್ ಇಲ್ಲಿ ನಮ್ಮ ಹಸ್ಬೆಂಡ್ ಗ್ರೂಪ್ ಗೆದ್ದು ಬಿಡ್ತು. ಎಲ್ಲರೂ ತುಂಬ ಸ್ಟ್ರಾಂಗ್ ಆಗಿ ಪಾರ್ಟಿಸಿಪೇಟ್ ಮಾಡ್ತಾಯಿದ್ರು. ಇವತ್ತಿನ ಡೇ ಹೆಂಗಿತ್ತು ಅಂದರೆ ಮಕ್ಕಳು ಕೂಡ ನಾವು ಕೂಡ ಆಟ ಆಡಿ ನಮ್ಮದು ರಿಲ್ಯಾಕ್ಸ್ನೇಷನ್ ಪ್ಲಸ್ ನಮ್ಮ ಟೆನ್ಷನು ಪ್ಲಸ್ ದಿನಾಲೂ ಓಡಾಡ್ತಿರ್ತೀವಿ, ದಿನಾಲೂ ಬ್ಯುಸಿ ಇರ್ತೀವಿ, ಅದೆಲ್ಲ ಸ್ಟ್ರೆಸ್ ಕಮ್ಮಿ ಆಗಿಬಿಡ್ತು. ಇದು ನಮ್ಮ ಆಟ ಇತ್ತು. ಈ ನಮ್ಮ ಆಟದಲ್ಲಿ ಹೆಂಗಂತ ಇದು ರೌಂಡಾಗಿ ಸುತ್ತಾಡಬೇಕು. ಅಂದರೆ ಅಲ್ಲಿ 4 ಸಿಟಿಗಳು ಹಾಕಿದ್ದಾರೆ. ಡೆಲ್ಲಿ, ಮುಂಬೈ, ಗೋವಾ, ಹೈದ್ರಾಬಾದ್ ಇಂಥ 4-5 ಸಿಟಿ ಚೇರ್ನಾಗ ಹಚ್ಚಿಬಿಟ್ಟಾರೆ. ಸೊ ಸಾಂಗ್ ಸ್ಟಾಪ್ ಆಯ್ತಂದರೆ ಎಲ್ಲಿ ಅವ್ರು ನಿಂತಿರ್ತಾರೆ ಅವ್ರು ಚೀಟಿ ಎತ್ತಾರೆ. ಸೊ ಆ ಚೀಟಿ ಎತ್ತ ಮೇಲೆ ಯಾವ ಸಿಟಿ ಹೆಸರು ಬಂದಿರುತ್ತೆ ಅವ್ರು ಔಟ್ ಅಂತ. ಲಾಸ್ಟಾಗಿ 4 ಜನ ಅವರು ಗೆದ್ದುಬಿಟ್ರು. ಬಟ್ ನಾವು ಇದರಲ್ಲಿ ಲಾಸ್ಟ್ ಸೋತ್ಬಿಟ್ರು. ತುಂಬ ಚೆನ್ನಾಗಿ ರಿಲ್ಯಾಕ್ಸೇಷನ್ ಅನಿಸ್ತು. ತುಂಬ ಆಟದಲ್ಲಿ ತುಂಬ ಮಜವಾಗಿತ್ತು. ಸೊ ತುಂಬ ಎಂಜಾಯ್ ಮಾಡಿಕೊಂಡು ಈ ಆಟನ ನಾವು ಆಡಿಕೊಂಡು ಮಕ್ಕಳಿಗೂ ಕೂಡ ನೋಡಿಕೊಂಡು ಬಂದೀವಿ. ಅದಕ್ಕೆ ಫುಲ್ ಬ್ಲಾಗ್ ಸ್ಕೂಲ್ದೇ ಶೂಟ್ ಮಾಡಿದ್ದೀನಿ. ಯಾಕಂದರೆ ಸ್ಕೂಲ್ ಸ್ಟೂಡೆಂಟ್ ಆಗಲಿ ಕಾಲೇಜ್ ಸ್ಟೂಡೆಂಟ್ ಆಗಲಿ ಇಲ್ಲ ಅಂದರೆ ನಮ್ಮಂಥ ತಂದೆ ತಾಯಿರು ಪ್ಯಾರೆಂಟ್ಸ್ ಆಗಲಿ ನೋಡ್ಬೋದು, ತುಂಬ ಎಂಜಾಯ್ ಮಾಡ್ಬೋದು ನೋಡಿಕೊಂಡು ಅಂತ ಇದೇ ಅಂತ ಶೂಟ್ ಮಾಡ್ಕೊಂಡಿದ್ದೀನಿ. ಖಂಡಿತ ಹೇಳಿ ಇದು ಬ್ಲಾಗ್ ಹೆಂಗೆ ಅನ್ನಿಸ್ತು ಅಂತ. ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ, ಸ್ವಲ್ಪ ಚೆನ್ನಾಗಿ ಒಂದು ಮೋಟಿವೇಶ್ನಲ್ ಆಗುತ್ತೆ ಅಂತ. ನಾವು ಕೂಡ ನಮ್ಮ ಮಕ್ಕಳು ಬೆಳೆದಿಂದ ನಮ್ಮ ಮಕ್ಕಳು ಎಜುಕೇಷನ್ ನೋಡೋಕ್ಕೆ ಹೋಗಲೇಬೇಕು. ಅದಕ್ಕೆ ಯಾವಾಗ ಪೇರೆಂಟ್ಸ್ ಬನ್ನಿ ಅಂತಾರೆ ಮೀಟಿಂಗ್ ಆಗಲಿ, ಮತ್ತಂದರೆ ಪೇರೆಂಟ್ಸ್ ಮೀಟಿಂಗ್ ಇಲ್ಲಾಂದರೆ ಸಣ್ಣ ಚಿಕ್ಕ ಸ್ಪೋರ್ಟ್ಸ್ ಕಾರ್ಯಕ್ರಮ ಎಲ್ಲಕ್ಕೂ ಹೋಗಬೇಕು. ಯಾಕಂದರೆ ನಮ್ಮ ಮಕ್ಕಳು ಎಜುಕೇಷ್ನಲ್ ಪರ್ಪಸ್ ಆಗಲಿ ಇಲ್ಲ ಅಂದರೆ ಸ್ಪೋರ್ಟ್ ಪರ್ಪಸ್ ಆಗಲಿ ಎಲ್ಲನೂ ನಮ್ಮ ಕಣ್ಣಿಂದ ನೋಡಿದ್ರೆ ನಮಗೂ ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಮಕ್ಕಳು ಬೆಳೀತಾ ಇದ್ದಾರೆ, ಓದ್ತಾ ಇದ್ದಾರೆ ಅಂತ ಅದೊಂದು ಮೋಟಿವೇಶ್ನಲ್ ಫೀಲ್ ಆಗುತ್ತೆ. ನಾವು ಕೂಡ ಅವರಿಗೆ ಎಲ್ಲಿ ತಪ್ತಾ ಇದ್ದಾರೆ ಅಲ್ಲಿ ಕೂಡ ನಾವು ಹೇಳ್ಕೊಂಡು ಸರಿಪಡಿಸ್ಬೋದು. ಸೊ ಇದೇ ಥರ ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.